ಹೌದು ಹೌದು, ಕಲ್ಯಾಣ ಮಂಟಪ ಕೂಗ್ ಹೊಡಿತದ. ಕಲ್ಯಾಣ ಮಂಟಪ ಕೂಗ್ ಹೊಡಿಲಕತ್ಯದ. ಅದಕ್ಕ ನೀ ಮಾಡುದೆಲ್ಲ ನಾಶ ಆಗ್ಲಕತ್ತದ. ಹೌದು ಹೌದು ಹೌದು, ಹೆಸರ ಒಂದು ಬರ್ಲಕತ್ತದ. ಈಗ ಹಿಂಗ ಮಾಡು, ನಾಳಿಗ ಅವನಿಗೆ ಮಂತ್ರಿ ಪದವಿ ಕ್ಯಾನ್ಸಲ್ ಮಾಡು. ಹೌದು 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 ಹೌದು, ನೋಡ್ರಿ ಹೆಂಗ ಹೇಳ್ತಾರ. ಮಂತ್ರಿ ಪದವಿ ಕ್ಯಾನ್ಸಲ್ ಮಾಡು, ಎಲ್ಲಿದು ಊಟ ಮಾಡಿಸ್ತಾನ ನೋಡುನು. ಹೌದು ಹೌದು, ದಾಸೋಗ ಎಲ್ಲಿದ್ದು ಮಾಡಿಸ್ತಾನ ನೋಡುನು ಅಂತ ಹೇಳಿ ಕೊಂಡಿ ಮಂಚಣ್ಣ ಹೇಳದ ಗಜ್ಜಿಲಿ ಬಸವಣ್ಣನವ್ರಿಗೆ ಹೇಳ್ತಾನ. ಯಾರು ಒಂದು ಗಂಗಾಂಬಿಕೆ ಮತ್ತು ನೀಲಾಂಬಿಕೆ ಇಬ್ಬರು ಹೆಂಡ್ರ ಬಸವಣ್ಣನವರಿಗೆ ರಾಜ್ಯ ಮಂಟಪದೊಳಗ ನಿಂತಾರ. ಅವಾಗ ಏನು ಬಿಜ್ಜಳ ರಾಜನ ರಾಜವಾಡ ಇಳಿದು ಹೊಂಟಾನ. ಯಾರು? ಬಸವಣ್ಣನವರು. ನಿನಗೆ ಮಂತ್ರಿ ಪದವಿ ಕ್ಯಾನ್ಸಲ್ ಆಗ್ಯದ, ಇಳಿಯತ್ತಾನ. ಹೌದು ಹೌದು ಹೌದು. ಅವಾಗ ತನ್ನ ಇಬ್ಬರಿಗೆ ಹೆಂಡ್ರಿಗೆ ಕರಿತಾನ ಬಸವಣ್ಣ. ಏನತ್ತಾರ್ರಿ? ಯಾರಿಗೆ? ಗಂಗಾಂಬಿಕೆ ಮತ್ತು ನೀಲಾಂಬಿಕೆ. ಹೌದು, ನೀಲಾಂಬಿಕೆ ಮತ್ತು ಗಂಗಾಂಬಿಕೆ ಹೆಂಗ ಹುಟ್ಟು ಸೀರಿದ್ದೀರಿ ಹಿಂಗೆ ಬರ್ರಿ, ಅವನ ಅವನ ಮನಿ ಒಳಗಿಂದ ಒಂದು ದಾರಿ ಹಿಡಿಬೇಡ್ರಿ. ಹೌದು ಹೌದು ಹೌದು, ಹೆಂಗ ನಿಂತಿರಿ ಹಿಂಗೆ ಬರ್ರಿ ಅಂತ ಹೇಳಿ ತನ್ನ ಹೆಂಡ್ರಿಗೆ ಕರಿತಾನ. ಅವಾಗ ಮನಿ ಹೊರಗೆ ಹೋಗುವಾಗ ಬಿಜ್ಜಳ ರಾಜಾಗ ಕೇಳ್ತಾನ. ಯಾರು? ಕೊಂಡಿ ಮಂಚಣ್ಣ. ಹೌದು. ಹಿಂದೆ ಎಲ್ಲದಪ್ಪ ದಾಸೋಗ? ಇಂದು ಊಟಕ್ಕೆ ಬರ್ಬೇಕೈತಿ, ಎಲ್ಲದ ದಾಸೋಗ? ಅವಾಗ ಹೇಳ್ತಾನವ, ಬಸವಣ್ಣವ್ರು ಹೇಳ್ತಾರ, ಊರ ಮುಂದ ಹಾಲಿನ ಹಳ್ಳ ಹರಿಯಾಗ ಗೊಡ್ಡಾಕಳ ಚಿಂತಿ ನನಗೆ ಕಯ್ಯ. ಹೌದು ಹೌದು, ನನ್ನ ಹಿಂದ ನನ್ನ ಕೂಡಲ ಸಂಗಮ ದೇವ ಇರಲು ಬಿಜ್ಜಳನ ಭಂಡಾರದ ಅಮ್ಮ ನನಗೆ ಕಯ್ಯ. ದಾಸೋಗ ಮಾಡೇ ತೀರ್ತೀನು ಬಾ ಊಟಕ್ಕಂದು. ಹೌದು ಹೌದು ಹೌದು. ನೋಡ್ರಿ, ಎಂಥ ಭಾವ ಇರಬೇಕು, ಎಂಥ ಭಕ್ತಿ ಇರಬೇಕು, ಎಂಥ ಶ್ರದ್ಧಾ ಇರ್ಬೇಕು ಅವನಲ್ಲಿ. ಹೌದು ಹೌದು. ಇನ್ನೊಂದು ಮಾತು ಹೇಳ್ತಾನ ಬಸವಣ್ಣ. ಏನಂತ ಮಾತು ಹೇಳ್ತಾನ ನೋಡ್ರಿ. ಏನ್ರಿ? ಎನ್ನ ಮಾಡಿಕೊಂಡ ಮಡದಿ ಇನ್ನೊಬ್ಬರ ಕೈ ಹಿಡದ ಕೂಡಲಿ ದಾಸೋಗ ಬಿಡಲಾರೆ. ಹೌದು 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 ಹೌದು. ನೋಡ್ರಿ, ಹೌದು. ನನಗೆ ಹುಟ್ಟಿದ ಮಕ್ಕಳು 9 ತುಕಡಿ ಮಾಡಿ ನನ್ನ ಮುಂದ ಕಡಿಯಲಿ, ದಾಸೋಗ ಬಿಡಲಾರೆ. ದಾಸೋಗ ಬಿಡುದಿಲ್ಲ. ನನಗೆ ಹುಟ್ಟಿದ ಮಕ್ಕಳು 9 ತುಕಡಿ ಮಾಡಿ ಕಡಿತೀನಿ ಅಂದ್ರೆ ದಾಸೋಗ ಬಿಡುದಿಲ್ಲ. ನಾ ಮಾಡೇ ತೀರ್ಥ ಹೇಳಿ ಬಸವಣ್ಣನವರು ದಾಸೋಗ ಮಾಡ್ಯಾರ. ನಮ್ಮ ಭಾರತ ದೇಶವನ್ನ ಬಿಟ್ಟು ಇನ್ನೊಂದು ದೇಶದೊಳಗ ಅವನ ಪುತ್ಳಾದ ಝೇಂಡಾ ಹಾರ್ಯಾದ. ಹೌದು ಹೌದು ಹೌದು. ಎದರ ಸಂಬಂಧ ಅಂತ ಕೇಳಿದ್ರೆ ಪುಣ್ಯ ಕಾಲ ಮಾಡ್ಯಾರ. ಅವರು ಬುದ್ಧಿ ಬೆಳೆಸ್ಯಾರ. ಜಗತ್ತದೊಳಗ ತಾವು ಹುಟ್ಟಿ ಬಂದುದು ಸ್ವಾರ್ಥಕ್ಕೆ ಮಾಡ್ಕೊಂಡ್ಯಾರ. ನಿಮಗೆ ಏನಾಗ್ಯದ ಅಂತ ಕೇಳಿದ್ರ ಮಾಯಾ ಅಂಟಕೊಂಡದ. ಹೌದು, ಮಾಯಾ ಅಂಟಕೊಂಡ ನಮಗೇನು ಮಾಡ್ಯದ? ನಮಗ ಮಲ್ವಿಗೆ ಕೆಡಿವ್ಯದ. ಒಬ್ಬ ಅಂಟಕೊಂಡದ, ಸುತ್ತಕೊಂಡು ನಮಗ ಮಗ್ನ ಮಾಡ್ಯದ ಒಳಗ. ಹೌದು ಹೌದು. ಅದಕ್ಕೆ ನಾವು ಏನು ಮಾಡಿದೆವು? ನಾವು ಅದೋಗತಿಗೆ ಹೊಂಟಿದೆವು. ಹೌದು ಹೌದು ಹೌದು. ಒಬ್ಬ ಜಂಗಲದಂದ ಹೈದು ಹೊಂಟಿದ್ದ. ಜಂಗಲದಂದ ಹೈದು ಹೋಗುವಾಗ ಒಬ್ಬ ದಂಡಿಗೊಂದು ಹುಲ್ಲು ಗುಂಪು ಹಾಕೊಂಡು ಒಬ್ಬ ಶರಣರಿದ್ರು. ಹೌದು, ಮಹಾತ್ಮರು. ಇವ ಹೊಂಟಿದ್ದ. ಹೋಗಾಟಿಗೆ ಅವನಿಗೆ ಭೇಟಿ ಆದ ಅವ ಒಬ್ಬ ಮಹಾತ್ಮ ಹುಲ್ಲು ಗುಡಿಸಲ್ದಾಗ ಕೂತಿದ್ದ. ಹೌದು. ಈ ಜಂಗಲ್ದಂದು ಹೈದು ಹೊಂಟಿದವ. ಜಂಗಲ್ ಬಹಳದ ಹಂಡಿಗೆ ಅದ, ಲಗೇಚೇರೆ ಬಂದ್ರೆ ನೀವು ಹೋಗ್ತಿದ್ದಿ, ಹೊತ್ತು ಮುಣುಗಲಕ್ಕ ಬಂದದ, ಹ್ಯಾಂಗೋ ಹುಲಿ ಚಿರ್ಚವ ನಿನಗೆ ಮುರುತ್ತಿತ್ತವ ಅಂದವ ಮಹಾತ್ಮ. ಹೌದು ಹೌದು. ಯಪ್ಪ, ನಾರೇ ಹಚ್ಚಿ ಕಡೆ ಹೋಗ್ಬೇಕಾಗ್ಯದ, ಹ್ಯಾಂಗ ಮಾಡ್ಲಿ ಅಂದ. ಮತ್ತೆ ನೀನು ಅಂತೀರಿ ಏನರಿ ಅಂತ ಸಾಧನ ಇದ್ದರೆ ಹೇಳು, ಮತ್ತು ನಾ ಹಚ್ಚಿ ಕಡೆ ಹೋಗಪ್ಪಲಿ ಬೆಳಕ್ಕೆ ಅದೇನು. ಹೌದು ಹೌದು. ಅವ ಅಂದ, ನನ್ನ ಹಂತಿಲಿ ಆದ ಒಂದು ಡ್ಯೂಟಿಗೆ ಅದ. ಹೌದು. ನಿನಗೆ ಹಚ್ಚಿ ಕೊಡ್ತ ಆ ಜಂಗಲದೊಳಗಿಂದು ಹೊರಗ ಹೊಂಟುತನ ಅಟ್ಟೆ ಬೆಳಕ. ಹೌದು ಹೌದು, ಅಟ್ಟೆ ಎಣ್ಣೆ ಅದ. ಹೌದು. ಮತ್ತೆ ನೀ ತಡ ಮಾಡಿದಿ ಅಂದ್ರೆ ತಪ್ತದ. ಅಲ್ಲಿ ಎಣ್ಣೆ ಆಗ್ತದ, ದೀಪ ಆರ್ತದ, ಹುಲಿ ಕರಡಿಗಳನ್ನು ನಿನಗೆ ಮುರುತ್ತಿತ್ತಾವ. ಹೌದು ಹೌದು. ಅಂದ ಕೂಡಲೇ ಹಚ್ಚಿ ಕೊಡ್ರಿ ಅಂದ. ನಾಯಕ್ರಿ, ನಾನು ಬರೇ ಜಂಗಲ್ ದಾಟುದು ಅಟ್ಟೆ ಬೇಕಾಗ್ಯದ, ನೀವು ಹಚ್ಚಿ ಕುಡ್ರಿ ಅಂತಂದ. ಆ ಜಂಗಲ್ ಬದಿಗೆ ಒಬ್ಬ ಸಾಧುನು ಗುಡಿಸಲ ಒಂದು ಡ್ಯೂಟಿಗೆ ಹಚ್ಚಿ ಕೊಟ್ಟ. ಹೌದು. ನೋಡೋ, ಇದು ಜಂಗಲ್ ಎಟ್ಟದ, ಅಟ್ಟೆ ಎಣ್ಣೆ ಅದ, ನಡವರಕ್ ತಡ ಮಾಡ್ದಿ ತಪ್ತಿ ನಿಂದು ಹುಲಿ ಕರಡಿಗಳ ಮುರುತ್ತಿತ್ತಾವ ನೀನು. ಹೌದು ಹೌದು. ಅಂದ ಕೂಡಲೇ ಅವರು ಮಹಾತ್ಮರು ಒಂದು ಡ್ಯೂಟಿಗೆ ಹಚ್ಚಿ ಕೊಟ್ರು. ತೋಣ ಹೊಂಟ
ಜಂಗಲದೊಳಗೆ ಹೋದ ನಡಬಾರಕ ಮಧ್ಯದೊಳಗೆ ಹೋಗಿ ಯಾನೋ ಮಿಂಚದಂಗೆ ಕಾಣಿಸ್ತು. ಹಾ ಹಾ ಮಿಂಚದಂಗೆ ಕಾಣಿಸ್ತು. ಹಾದಿ ಬದಿಗೆ ಹೋಗಿ ನೋಡ್ತಾನ ದುಡ್ಡ, ಹೌದು ಹೌದು. ಚಾಂದಿ ರೊಕ್ಕ ಹಾ ಹಾ ಏಸಾವತ್ ಹೇಳಿಕೇಸಿನ ಎಣಸದ. ಅವು 90 ಇದ್ದು, 91 ಕಮ್ಮು 99 ಇದ್ದು. ಹಾ ಹಾ ಎಣಸದ ಒಂದು ಕಂಬಿತ್ತು. ಅವ 90 ಅಂದ್ರೆ 100 ಸುದ್ದಿ ಇರ್ಬೇಕಾಗಿತ್ತು. ಹೌದು ಹೌದು. 99 ಹೆಂಗ ಹಂಗ ಅವತ್ತು ಹೊಳ್ಳಿ ಎಣಸದ. ಹಾ ಹಾ ಅವ ಮತ್ತೆ 99 ಎರಡು ಕಮ್ಮ ಅದು. ಹಾ 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 98 ಅದು. ಹಂಗಾಯ್ತು. ಆಗಳ 90 ಆಗ್ಯಾವ, 99 ಆಗ್ಯಾವ, ಒಂದು ಕಂಬ ಆಯ್ತು, 98 ಯಾಕಾಯ್ತು. ಮತ್ತೊಮ್ಮೆ ಎಣಸದ. ಹಾ ಹಾ 97 ಅದು ಮತ್ತೆ ಮತ್ತೊಂದು ಹೆಚ್ಚಾಯ್ತು. ಹೆಚ್ಚಾಯ್ತು. ಒಂದು 101 100 ಇರ್ಬೇಕಾಗಿವು. ಮತ್ತೆ ಅನಿಸ್ಲಿಕ್ಕತ್ತ. ತಪ್ಪಾಗ್ಯಂತೆ. ಮತ್ತೆ ಎಣಸದ. ಹಿಂಗೆ ಎಣಸ್ಗೋತ್ ಕೂತ್ ಎಣ್ಣೆ ಆಯ್ತು. ಹೌದು ಹೌದು. ಜಂಗಲರೇ ಉಳಿತಂಗೆ. ದಿಹುಟಿಗೆ ಆರ್ತು ಹುಲಿ ಕರಡಿಗಳನ್ನ ಬಂದು ಮುರ್ಕೊಂಡು ತಿಂದು. ಹೌದು ಹೌದು ಹೌದು. ಹೇಳುದು ತಾತ್ಪರ್ಯ ಇಲ್ಲಿ ಏನದ ರೀ? ನಮಗ ಪರಮಾತ್ಮ ಏನು ಕಳಿಸ್ಯಾನಪ್ಪ ಅಂತಂದ್ರ ನಮಗ 100 ವರ್ಷದ ಆಯುಷ್ಯ ಕೊಟ್ಟು ನಿಮ್ಮ ಕೈಯಾಗ ಒಂದು ದೀಪ ಬೆಳಕು ಕೊಟ್ಟು ಕಳಿಸ್ಯಾನ. ಹೌದು. ಇದು ಪಂಚಮಹಾಭೂತದ ಶರೀರ ಕೊಟ್ಟನ. ಇದು ಈ ಜಂಗಲ್ ಅನ್ನೋದು ಹೆಂಡ್ರು ಮಕ್ಕಳು ಹೊಲ ಮನಿ ಬೆಳ್ಳಿ ಬಂಗಾರ ಮುತ್ತು ರತ್ನ ಅನ್ನಂಥದ್ದು ಇದು ಮಾಯಾದ ಜಂಗಲದ. ಈ ಜಂಗಲದಂದ ನೀ ದಾಟತ್ ಹೇಳಿ ನಿನ್ನ ಕೈಯಾಗಿದು ಪಂಚಮಹಾಭೂತದ ಶರೀರ ಕೊಟ್ಟಾರ ನಿನಗ. ಹೌದು. ನೀ ಏನು ಮಾಡ್ಲತ್ತಿದಿ ಅಂದ್ರೆ ಒಮ್ಮೆ ಹೆಚ್ಚು ಮಾಡೋದು, ಒಮ್ಮೆ ಕಮ್ಮು ಮಾಡೋದು, ಹೆಚ್ಚು ಮಾಡೋದು. ಎಣಸು ಗೊತ್ತು ಈ ಮಾಯಾದೊಳಗ ಮಗ್ನಾಗಿದೆ. ಹೌದು ಹೌದು. ಟೈಮ್ ಹೋಗ್ಯದ. ಟೈಮ್ ಹೋಯ್ತು. ಹೌದು. ಇಲ್ಲೇ ನನಗೆ ಏನಾಯ್ತು ಅಂತ ಕೇಳಿದ್ರೆ ನಿಂದು ಮಾಡದಂತ ಕಾರ್ಯಗಳನ್ನು ನಾಶ ಆಗಿ ಹೋಯ್ತು. ನೀ ಏನು ಮಾಡಿದ್ರು. ಹೌದು ಹೌದು ಹೌದು. ಹಂಗ ಇಲ್ಲಿ ಏನು ಹೇಳ್ಯಾರ ಅವರು, ಇದು ಮನುಷ್ಯ ಜನ್ಮ ದೊಡ್ಡದು, ಇದು ಹಾಳು ಮಾಡಬೇಡ್ರಿ ಹುಚ್ಚಪ್ಪಗಳ್ರಿ ಅಂತ ಹೇಳಿ ಇದಕ್ಕೆ ಶರಣರು ಒತ್ತು ಕೊಟ್ಟ ಹೇಳಕತ್ಯಾರ. ಹೌದು ಹೌದು ಹೌದು. ಅದಕ್ಕೆ ನಾವು ಏನು ಮಾಡ್ಬೇಕಪ್ಪ ಅಂತ ಕೇಳಿದ್ರೆ ಗುರುವಿನಲ್ಲಿ ನಾವು ದುಡಿಬೇಕಾಗ್ಯದ. ಹೌದು. ಗುರು ಎಂತಾವ್ ಬೇಕನ್ನೋದು ನಾವು ಹುಡುಕಬೇಕಾಗ್ಯದ. ರಾಜ್ಯ ಮತ್ತು ಹೆಂಗ ಮಾಡ್ಬೇಕು, ಒಬ್ಬ ರಾಜ್ಯ ಎಂತಾವ್ ಸಿಗ್ತಾನ, ಎಂತಾವ್ ಗುರು ಸಿಗ್ತಾನ, ಎಂತಾವ್ ನಮಗೆ ಶ್ರೀಮಂತ ಸಿಗ್ತಾನ ಅಂತ ಹೇಳಿ ನಮ್ಮ ಜಂಗಲದೊಳಗೆ ನಾವು ನೋಡ್ಬೇಕಾಗ್ಯದ. ಹೌದು. ಯಾಕಂದ್ರೆ ನಮ್ಮ ಭೋಗದೊಳಗೆ ಏನದ, ನಮಗ್ ದೇವ್ರು ಕಾಡ್ತಾನ, ನಮ್ಮ ಗುರು ಕಾಡ್ತಾನ, ನಮಗ್ ಮತ್ತವ್ರು ನಿಮಗ್ ಯಾರೂ ಕಾಡುದಿಲ್ಲ. ನಿನ್ನ ಕರ್ಮ ನಿನಗೆ ಕಾಡ್ತದ. ಹೌದು 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 ಹೌದು. ನೀವೇನು ಮಾಡ್ತೀರಿ ಅದು ನಿಮಗೆ ಕಾಡ್ತದ್ರಿ ಗೌಡ್ರ, ಮತ್ತವ್ರಿಗೆ ಕಾಡುದಿಲ್ಲ. ಇಲ್ಲ ಇಲ್ಲ. ಒಬ್ಬ ರಾಜ 3 ಮಂದಿ ಮಂತ್ರಿಗಳಿದ್ರು ಅವನ ಅಂತಿಲಿ. 3 ಮಂದಿ ಮಂತ್ರಿಗಳು 3 ಮಂದಿಗೆ ಒಂದೊಂದು ಜೋಳಿಗೆ ಕೊಟ್ಟ. ಯಾವ್ದಕ್ಕರಿ ಅವು 3 ಮಂದಿ ಜೋಳಿಗೆ. ಇಲ್ಲಿ ಒಂದು 100 ಎಕರೆ ಹಣ್ಣಿನ ಬನ ಅದ. 100 ಎಕರೆ ಹಣ್ಣಿನ ಬನದೊಳಗ 3 ಮಂದಿ ಮುಂಜಾನೆ 8ಕ್ಕೆ ಹೋಗಿ ಸಂಜೆ 5 ಜೋಳಿಗೆ ತುಂಬಿಕೊಂಡು ಬರಬೇಕು. ಹಣ್ಣ ಹೌದು ತುಂಬಿಕೊಂಡು ಬರ್ಬೇಕಂತ ಹೇಳಿದ ಬಳಕ ಹೋದ. 3 ಮಂದಿ ಹೋದರು ಜಂಗಲದೊಳಗ. ಹೌದು. ಕಂಡಾಪಟ್ಟಿ ದೊಡ್ಡ ಒಂದು 100 ಎಕರದ ಹಣ್ಣಿನ ಬನ ಅದ. ಹೌದು. ಅಲ್ಲಿ ಸೇಗು ಹಣ್ಣದ, ಬಾರಿ ಹಣ್ಣದ, ಮಾವಿನಕಾಯಿ ಅದ, ಚಕ್ಕು ಅದ, ಏನು ಬೇಡ್ತಿ ಆ ಹಣ್ಣದ. ಎಲ್ಲಾ ತರ ಅದ. ಎಂತ ವನ ಅದ ಅಂತ ಹೇಳಿ 3 ಮಂದಿ ಸೇರ್ಯಾರ ಆ ಜಂಗಲದೊಳಗ ಹಣ್ಣಿನ ಬನದಲ್ಲಿ. ಅಲ್ಲಿ ಹೋಗಿ ಏನು ಮಾಡ್ತಾರಿ ಇವರು? ಒಬ್ಬ ಚಲೋ 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 ಆ ಹರ್ಕೊಳಕತ್ತ. ಹೌದು ಹೌದು. ಒಬ್ಬ ಏನು ಮಾಡ್ದ, ಇಂಥ 100 ಎಕರೆ ಬನ ಹೆಂಗ ಬೀಜ ಎಲ್ಲಿಯೂ ಅಗಿ ತಂದಿರ್ಬೇಕು, ಎಲ್ಲಿಯೂ ಹಚ್ಚಿರ್ಬೇಕು, ಇವಕ್ ನೀರ್ ಎಲ್ಲಿ ಬಿಡು ಆ ಕಾವಲು ಮಾಡವನಿಗೆ ಕೇಳಕತ್ತೀವ. ವಿಚಾರಕ್ಕೆ ಬಿದ್ದ ಏನತ್ತ, ಇವು ಎಲ್ಲಿಯೂ ತಂದಿರಿ ಅಗಿ, ಇವ್ ಡ್ರಿಪ್ ಮಾಡಿರೋ, ಏನು ಬಾಯಿ ನೀರೋ, ಏನು ಬೋರ್ ಹೊಡೆದಿರಿ, ಹಿಂಗ ವಿಚಾರ ಮಾಡ್ಲಕತ್ತ. ಒಬ್ಬ ವಿಚಾರ ಮಾಡ್ಕೊತು ಅಲ್ಲೇ ನಿತ್ತ. ಇಟ್ಟು ಕಾಯವ ಹೆಂಗಾದ್ರೆ ನಾವು ಹಿಂದಿಗಾಡಿ ಹೋಗ್ಬೇಕತ್ತು. ಒಬ್ಬ ಏನು ಮಾಡ್ದ, ಇಟ್ಟು ತಳಗೂ ಅಟ್ಟೆ ಬಿದ್ದದ, ಮ್ಯಾಗೂ ಅಟ್ಟೆ ಬಿದ್ದದ, ಟೈಮು ಸಾಕಷ್ಟದ. 5ಕ್ಕೆ ಹೋಗುದದ. ಹೌದು. ಇಟ್ಟು ಲಗೇಜೆ ಯಾಕೆ ಒಯ್ಬೇಕು ಅಂತ ಹೇಳಿ ಒಬ್ಬ ಮಕ್ಕೊಂಡ. ಹೌದು. ಸಂಜೆಳಗೆ ಎದ್ದು 5ಕ್ಕೆ ಹೋಗ್ಬೇಕಂತ ಹೇಳಿ ಒಬ್ಬ ಮಕ್ಕೊಂಡ. ಒಬ್ಬ ಅವನು ಕೂಡ ವಾದ ಮಾಡ್ಲಕತ್ತ. ಒಬ್ಬ ಚಲೋ 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 ಕಾಯಿ ಎಲ್ಲ ಹರ್ಕೊಂಡು ಜೋಳಿಗೆ ತುಂಬಿ
ಐದು ಐತೆ ಟೈಮ ಹೋಗ್ಬೇಕನ್ನಟಿಗೆ ಇವ್ರು ಇಬ್ಬರಿಗೆ ಎಚ್ಚರ ಅದು ನೋಡ್ತಾರೆ. 5 ಟೈಮ, ಇನ್ನು ಟೈಮ್ ತೆಪ್ತಂದ್ರೆ ರಾಜ ನಮಗೆ ಗಲ್ಲಿ ಶಿಕ್ಷೆ ಮಾಡ್ತಂತೇಳಿ ಒಬ್ಬ ಏನು ಮಾಡ್ದ, ಅಂಥ ಇಂಥ ಕಲ್ಲ ಅವು ಹುಲ್ಲ ತುಂಬಿಕೊಂಡು ಜೋಳಿಗ್ಯಾಗ ಕೊಳ್ತದ್ದೆಲ್ಲ ತುಂಬಿಕೊಂಡು ಮ್ಯಾಗ ಒಂದೆರಡು ಕಲ್ಲು ಹಾಕಿ ಕೊಳ್ತದ ಒಂದು 4 ಹಣ್ಣು ಮ್ಯಾಗ ಹಾಕಿ ತೊಗೊಂಡು ಹೊಂಟ. ಇವ ಮಕ್ಕೊಂಡು ಅವನು ಏನು ಮಾಡ್ದ, ತಳಗೆ ಬಿದ್ದಂಥ ಹೊಲಸು ಎಲ್ಲ ಬಿದ್ದೋದು ಮ್ಯಾಗ ಎಲ್ಲಿ ಹರಿಲಿ ತಡ ಆಗ್ತದಂತೇಳಿ ತಳಗೆ ಬಿದ್ದುದೆಲ್ಲ ಕೊಳತು ನಾರ್ಲತ್ತದ ಅವನು ತುಂಬಿಕೊಂಡ. ಹೌದು, 3 ಮಂದಿ ತುಂಬಿಕೊಂಡು ರಾಜನ ಹಂತಿಲಿ ಹೋಗ್ಯಾರ. ರಾಜನ ಹಂತಿಲಿ ಹೋಗಿ ರಾಜ ಕೇಳ್ತಾರೆ, ನೀವು ಹೇಳಿದ ಪ್ರಕಾರ ನಾವು ಜೋಳಿಗೆ ತುಂಬಿಕೊಂಡು ಬಂದಿದ್ದೆವು. ಹೌದು. ಅವಾಗ ರಾಜ ಅಂದತ್ತ, 3 ಮಂದಿಗೆ ಇವ್ರಿಗೆ ಗಲ್ಲು ಶಿಕ್ಷೆ ಮಾಡ್ರಿ, ಒಂದೊಂದು ಬೇರೆ ಬೇರೆ ಕೋಲ್ಯಾಗ ಹಾಕಿಬಿಡ್ರಿ, ಬಂದಿಖಾನ್ಯಾಗ ಹಾಕ್ರಿ. ಹೌದು. ರಾಜನ ಅಪೀಲಿ ಆಯ್ತಂದ್ರಿ ಏನ್ರಿ, ಬಂದಿಖಾನ್ಯಾಗ ಹಾಕಿಬಿಟ್ರು. ಬಂದಿಖಾನ್ಯಾಗ ಹಾಕಿ ಕೀಲಿ ಹಾಕಿಬಿಟ್ರಿ. ಇವ್ನಿಗೆ ನೀರು ಬೇಡ, ಕೂಳು ಬೇಡ, ಏನೂ ಕೊಡ್ಬೇಡ್ರಿ. ಹೌದು ಹೌದು. ಹಾಕಿಬಿಟ್ರು. ಏನ್ ತಿಂತಾರಲ್ಲಿ, ತಿರ್ಲಾಕ ಏನೂ ಇಲ್ಲ. ಕೆಟ್ಟ ಹೊಲಸು ಕೊಳತು ಹಣ್ಣು ತಂದಾರ, ಒಳಗೆ ಕೋಲ್ಯಾಗ ದುರ್ಗಂಧಿ ಅದಂದ್ರೆ ನಾರ್ಲಕತ್ತೆ ಹೊಟ್ಟಿ. ಹೌದು ಹೌದು. ಉಂಡ್ರು ಕೂಡಲ್ದು, ಬಾಯಾಗ ತಿನ್ಗುಡಲ್ದು. ಅದರಾಗ 3 ಮಂದಿ ಒಳಗೊಬ್ಬ ಚಲೋ ಹಣ್ಣು ತೊಗೊಂಡು ಏನು ಜೋಳಿಗೆ ತುಂಬ್ಕೊಂಡು ತಂದಿದ. ಅವ ಏನು ಮಾಡ್ತಿದ್ದಪ್ಪ ಅಂತ ಕೇಳಿದ್ರೆ, 4 ಹಣ್ಣು ತಿನ್ನೋದು, ನೀವಂತ ಒಳಗೆ ಮಕ್ಕೊಳ್ಳೋದು. ಹೌದು ಹೌದು ಹೌದು. ಇವ್ರಿಬ್ರು ಕೆಟ್ಟ ಕೊಳತು ಹಣ್ಣು ಒಯ್ದಿರು. ಇವರು ಕೂತ ದೇವ್ರಿಗೆ ಬೈತಾರ. ಎಂತ ತಂದು ಪರಮಾತ್ಮ ಮಗ. ಹೌದು ಹೌದು. ನಮಗ್ ಎಂತ ಪ್ರಸಂಗ ತಂದ ಮಗ ಅಂತ ಹೇಳಿ ದೇವ್ರಿಗೆ ಬೈತಾರ ಇವ್ರಿಬ್ರು. ಅವ್ರ ಪ್ರಸಂಗ ದೇವ್ರ ತಂದನೇನ್ರಿ? ಇಲ್ಲ, ಪರಮಾತ್ಮ ಜೋಳಿಗೆ ಕೊಟ್ರೆ ನಿನಗ ತೋಳಾರ್ದಕ್ಕಾಗಿ ನೀ ತಪ್ಪಿಸ್ಕೊಂಡಿದಿ ಸಮಯ. ಹೌದು ಹೌದು. ನೀ ತಪ್ಪಿಸ್ಕೊಂಡು ದೇವ್ರಿಗೆ ಬೈತಿ. ಹಂಗ ನಾವು ಏನು ಮಾಡಿದೀವಪ್ಪ ಅಂತ ಕೇಳಿದ್ರೆ, ಭಗವಂತ ನಮಗ ಈ ಭೂಮಂಡಲಕ್ಕೆ ಕಳಿಸ್ಯಾನ. ಹೌದು. ನಾವು ಒಳ್ಳೆ ಕಾರ್ಯ ಮಾಡತ್ ಹೇಳಿ ನಮಗ್ ಕಳಿಸ್ಯಾನ. ನಾವು ಕೆಟ್ಟ ಕಾರ್ಯ ಮಾಡಿ ನಾವು ಕರ್ಮದಕ್ಕೆ ಗುರಿ ಆಗ್ಲಕತ್ತಿದೆವು. ಹೌದು ಹೌದು. ಅದಕ್ಕೆ ಅಂತ ವಿಷಯನ್ನು ತಾವು ಸದಾ ಕೇಳಿದ್ರಿ ಅಂದ್ರೆ ನಮ್ಮ ಜನ್ಮ ಪವಿತ್ರ ಆಗ್ತದ. ಹೌದು. ಈ ಮಾನವ ಜನ್ಮ ಸ್ವಚ್ಛ ಆಗ್ತದ. ಎಷ್ಟೋ ಜನ್ಮ ತಂದುದು ಕರ್ಮ ನಿಮಗೆ ತೊಳಿತದ. ಹೌದು. ಅನಂತ ಮಾತು ಹೇಳಿ ಮಾಧುಲಿಂಗ ಆರ್ಯನಾಡದರಸ, ಗಂಗಿನಾಡದ ಗೌಡ, 3 ಮಂದಿ ಪುಣ್ಯಾದ ಮಕ್ಕಳು, 4 ಮಂದಿ ವರುವಿನ ಮಕ್ಕಳು, ಅಮೋಘ ಸಿದ್ಧನ ಮಕ್ಕಳು, 1700 ಮಂದಿ, 101 ಮಂದಿ ಜಗತ್ತದೊಳಗೆ ಭಗವಂತನ ಭಕ್ತಿಯನ್ನ ಮಾಡಿ ಮೂಲಿಗೆ ಸಿದ್ಧಟಿಗೆ ಬೆಳೆಸಿ ಇಂಥ ಕಾರ್ಯ ಮಾಡ್ಯಾನ ಗುಡ್ಡದ ಮುತ್ಯ. ಹೌದಲ್ರಿ? ಅಂತ ಕಾರ್ಯನ ಮಾಡಿ ನಮ್ಮ ಜನ್ಮ ಪವಿತ್ರ ಮಾಡ್ಕೋಬೇಕು ಅಂತ ಶರಣರ ಲೀಲಾ ಕೇಳಿ ಅಂತ ಹೇಳಿ ನಮಗೆ ಏನು ಪಾಲಿಗೆ ಬಂದದಪ್ಪ ಅಂತ ಕೇಳಿದ್ರೆ ಬುದ್ಧಿ. ಹೌದು. ಮಾಧುಲಿಂಗ ಏನು ಬೆಳೆಸ್ಯಾನಪ್ಪ ಅಂತಂದ್ರೆ, ತನ್ನ ಬುದ್ಧಿದಿಂದ ಅಣತಮರಿಗೆ ಇದ್ಯಾ ಕೆಲಸದ ಬೇಕಾದಟ್ಟ ಮಾಡಿದ್ರು, ತಮ್ಮ ಇದ್ಯಾದ ಬಲ ಅವರು ತೋಂಡು ಇವನಿಗೆ ಕಾಡಿದರು. ಹೌದು 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 ಹೌದು. ಹಂಗ ಈ ಮನುಷ್ಯ ಜನ್ಮ ದೊಡ್ಡದ ಬಹಳದ. ಇದು ಹಾನಿಯನ್ನ ಮಾಡಿಬೇಡ್ರಿ ಹುಚ್ಚಪ್ಪಗಳ್ರಿ ಅಂತ ಹೇಳಿ ಶರಣರು ನಮಗ ಪದೇ ನಮಗ ಎಚ್ಚರ ಮಾಡ್ಲಕತ್ಯಾರ. ನಾವು ಮಾಯಾ ಪ್ರಪಂಚದ ಎಚ್ಚರ ಮಾಡ್ಲತ್ತಾರ ಅಂದ್ರೆ ಹೆಂಗ್ರಿ? ನೀವೇನು ಮಕ್ಕೊಂಡ್ರಿ ಅನ್ನತ್ತ ಕೇಳಿದ್ರೆ ನಿಮಗ ಮಾಯಾ ಸಂಸಾರದ ಮಾಯಾದ ನಿದ್ದೆ ಅದ. ಇದರೊಳಗೆ ಏನ್ ಮಾಡ್ಬೇಕಾಗಿದೆ? ಎಚ್ಚರದೊಳಗೆ ಎಚ್ಚರ ಆಗ್ಬೇಕಾಗಿದೆ. ಅದಕ್ಕೆ ನನ್ನ ಆರ್ಯನಾಡದರ್ಸ ಮಾಯಾದ ಮಗ ಮಾಧುಲಿಂಗ ಏನ್ ಮಾಡ್ಬೇಕಪ್ಪ ಅಂತ ಕೇಳಿದ್ರೆ, ಅವ ಏನು ಮಾಡ್ಯಾನ, ತನ್ನ ಅಣ್ಣತಮ್ಮರಿಗೆ ಏನು ಕೊಟ್ಟಾನ, ತನ್ನ ಗಳಿಸಿ ಅರಿಕೇರಿ ಊರು ಆಳಿಕೆ ಮಾಡಿ ಈ ರಥದ ಮನೆಯನ್ನ ಬಿಟ್ಟು ಆರ್ಯನಾಡಕ್ಕೆ ಹೊಂಟಾನ. ಅದಕ್ಕೆ ತಾಯಿ ಯಾವ ರೀತಿಯಿಂದ ರಥದ ಮನೆಗೆ ಹೋಗಿ ತಾಯಿಗೆ ನಮಸ್ಕಾರನ್ನ ಮಾಡಿ ಆರ್ಯನಾಡಕ್ಕೆ ಹೊಂಟಾನ. ಹೋಗ್ತಾನ ಅನಂತದೊಂದು 4 ನುಡಿ ಚಾಲ ಹಾಡೋದು. ಹೇಳ್ರಿ.